ಇತ್ತೀಚಿನ ದಿನಗಳಲ್ಲಿ ಸ್ಫೋಟಕ ವಸ್ತುಗಳು ಎಲ್ಲೆಂದರಲ್ಲಿ ಕಾಣಿಸತೊಡಗಿವೆ. ಇವುಗಳಿಂದ ಆಗುವ ದುಷ್ಪರಿಣಾಮವಾಗಲಿ ಅಪಾಯದ ಬಗ್ಗೆ ಆಗಲಿ ಕಿಂಚಿತ್ತು ಯೋಚಿಸದೆ ಕಿಡಿಗೇಡಿಗಳು ಎಲ್ಲೆಂದರಲ್ಲಿ ಬಿಸಾಡ್ತಾ ಇದ್ದಾರೆ. ಹೌದು, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದನಹಳ್ಳಿಯಲ್ಲಿ ಸಿಡಿಮದ್ದಿನ ಉಂಡೆ ಮಕ್ಕಳ ಕೈಗೆ ಸಿಕ್ಕಿರುವ ಘಟನೆ ನಡೆದಿದೆ. ಶಾಲಾ ಮೈದಾನದ ಪಕ್ಕದಲ್ಲೇ ಎಸೆದಿದ್ದ ಸಿಡಿಮದ್ದಿನ ಉಂಡೆಯನ್ನ ಬಾಲ್ ಅಂತ ಭಾವಿಸಿ ಬಾಲಕರು ತಮ್ಮ ಬಳಿ ಇಟ್ಕೊಂಡು ಓಡಾಡಿದ್ದಾರೆ. ಬಾಲಕರಿಗೆ ಸಿಕ್ಕ ವಸ್ತು ಸ್ಫೋಟಕವೆಂದು ತಿಳಿಯದೆ ಆಟವಾಡಲು ಮುಂದಾಗಿದ್ದಾರೆ. ನಂತರ ಯುವರಾಜ್ ನೀಡಿದ ಸ್ಫೋಟಕ ಉಂಡೆಯನ್ನು ಶ್ರೀನಿವಾಸ್ ತನ್ನ ತಂದೆಗೆ ತೋರಿಸಿದ್ದಾನೆ. ಇದು ಯಾವುದೋ ವಾಮಾಚಾರದ ಬಾಲ್ ಇರಬೇಕು ಎಂದು ಶ್ರೀನಿವಾಸ್ ತಂದೆ ಅದನ್ನ ದೂರಕ್ಕೆ ಎಸೆದಿದ್ದಾರೆ. ಅದನ್ನು ನೋಡಿದ ಬೀದಿ ನಾಯಿ ಆಹಾರ ಎಂದು ಭಾವಿಸಿ ಕಚ್ಚುತ್ತಾ ಇದ್ದಂತೆ ಅದು ಸ್ಫೋಟಗೊಂಡು ನಾಯಿಯ ಬಾಯಿಯೆಲ್ಲ ಸೀಳಿ ಹೋಗಿ ಸ್ಥಳದಲ್ಲಿ ಮೃತಪಟ್ಟಿದೆ. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಯಾರೋ ದುಷ್ಕರ್ಮಿಗಳು ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಅದರ ಉದ್ದೇಶ ಏನಾಗಿತ್ತು, ಅವರ ಟಾರ್ಗೆಟ್ ಯಾರಾಗಿದ್ರು ಎನ್ನುವುದು ಸ್ಪಷ್ಟವಿಲ್ಲ. ಅದೃಷ್ಟವಶಾತ್ ಬಾಲಕರು ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಬುಕ್ಕಾಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟಗೊಂಡಿರುವ ಹಂದಿ ಬೇಟೆಯಾಡಲು ಬಳಸುವ ಮದ್ದಿನ ಉಂಡೆಯಾಗಿದೆ ಎಂಬುದು ಖಚಿತವಾಗಿದೆ. ಶಾಲೆ ಪಕ್ಕದಲ್ಲಿ ಯಾರು ಎಸೆದಿದ್ರು ಎಂಬ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಈ ಸಂಬಂಧ ಬುಕ್ಕಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನಲ್ಲಿ ಶಾಲಾ ಮಕ್ಕಳ ಕೈಗೆ ಸ್ಫೋಟಕ ವಸ್ತು ಸಿಕ್ಕಿ ಅದನ್ನ ನಾಯಿ ತಿನ್ನೋದಕ್ಕೆ ಹೋಗಿ ಸ್ಫೋಟಗೊಂಡು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಇದು ನಿಜಕ್ಕೂ ಕೂಡ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಅಷ್ಟಕ್ಕೂ ಈ ಸ್ಫೋಟಕ ವಸ್ತನ್ನ ಯಾರು ಬಿಸಾಕಿದ್ರು, ಅವರ ಉದ್ದೇಶ ಏನಾಗಿತ್ತು, ಯಾಕೆ ಶಾಲಾ ಆವರಣದಲ್ಲಿ ಬಿಸಾಡಲಾಗಿತ್ತು, ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಹಂದಿಗೆ ಬಳಸುವಂತ ಸ್ಫೋಟಕ ಬಾಲ್ ಇದಾಗಿತ್ತು. ಇದನ್ನ ಶಾಲಾ ಮಕ್ಕಳು ತೆಗೆದುಕೊಂಡು ಹೋಗಿ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ. ನಂತರ ಅದನ್ನ ಮನೆಗೆ ತೆಗೆದುಕೊಂಡೋಗಿ ತನ್ನ ಪೋಷಕರಲ್ಲಿ ತೋರಿಸಿದಾಗ ಇದು ವಾಮಾಚಾರದ ಉಂಡೆ ಅಂತ ಹೇಳಿ ಶ್ರೀನಿವಾಸ್ ಅವರ ತಂದೆ ಹೊರಗಡೆ ಎಸೆದಿದ್ದಾರೆ. ಆಗ ಅದನ್ನ ಆಹಾರ ಅಂತ ತಿನ್ನೋದಕ್ಕೆ ಬಂದಂತ ನಾಯಿ ಕಚ್ಚಿದ ತಕ್ಷಣ ಸ್ಫೋಟಗೊಂಡು ನಾಯಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಹಾಗಾಗಿ ಈ ಸಿಡಿಮದ್ದಿನ ಉಂಡೆಯನ್ನ ಯಾಕೆ ಎಸೆದಿದ್ರು, ಅದು ಕೂಡ ಶಾಲಾ ಆವರಣದಲ್ಲಿ ಯಾಕೆ ಎಸೆದಿದ್ರು ಅನ್ನುವ ಬಗ್ಗೆ ಸಾಕಷ್ಟು ಕುತೂಹಲ ಹಾಗೂ ಆತಂಕ ಕೂಡ ನಿರ್ಮಾಣವಾಗಿದೆ.